ಬೆಂಗಳೂರಲ್ಲಿ ಇದ್ಕೊಂಡು ಈ ಪ್ಲೇಸ್ನ ನೀವು ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಈ ಕ್ಲೈಮೇಟ್ಗಂತೂ ಈ ಸ್ಪಾಟು ಪರ್ಫೆಕ್ಟ್ ಅಂತಲೇ ಹೇಳ್ತೀನಿ, ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಹಾಯ್ ಎಲ್ರಿಗೂ ನಮಸ್ಕಾರ. ರೀಸೆಂಟಾಗಿ ನಾನು ಚಿಕ್ಕಬಳ್ಳಾಪುರಲ್ಲಿರುವ ಈಶಾ ಫೌಂಡೇಶನ್ಗೆ ವಿಸಿಟ್ ಮಾಡಿದ್ದೆ. ನಾನು ವೀಕೆಂಡಲ್ಲಿ ಹೋಗಿರಲಿಲ್ಲ, ತುಂಬಾ ಆರಾಮಿತ್ತು. ನೋಡಿ, ಇದೇ ಎಂಟ್ರೆನ್ಸು. ಇಲ್ಲಿಂದ ಸುಮಾರು ಒಂದು 2 ಕಿಲೋಮೀಟರ್ ನಾವು ಬೆಟ್ಟ ಹತ್ತಬೇಕು. ಸೊ ಇದಕ್ಕೂ ಮುಂಚೆ ರೋಡ್ ಅಷ್ಟು ಚೆನ್ನಾಗಿರಲಿಲ್ಲ. ಇವಾಗ ನೀವೇ ನೋಡ್ಬೋದು ರೋಡ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿದೆ ರೋಡು. ಅವತ್ತು ವೆದರ್ ಕಂಡೀಷನ್ ಅಂತೂ ಸಖತ್ತಾಗೇ ಇತ್ತು. ಕೊನೆಗೂ ಹಂಗೂ ಹಿಂಗೂ ಪಾರ್ಕಿಂಗ್ ರೀಚ್ ಆದ್ವಿ. ನೀವೇ ನೋಡ್ಬೋದು ಪಾರ್ಕಿಂಗ್ ಎಷ್ಟು ಖಾಲಿ ಇದೆ ಅನ್ನೋದನ್ನು. ಇದೇ ಎಂಟ್ರೆನ್ಸು. ಇನ್ನೇನು ನಾವು ರೀಚ್ ಆದ್ವಿ ಅಷ್ಟು ಬೇಗ ಮಳೆ ಶುರು ಹಚ್ಕೊಂಡ್ಬಿಟ್ಟಿತ್ತು. ನೀವೇ ನೋಡ್ಬೋದು ದೇವಸ್ಥಾನ ಅವತ್ತು ಎಷ್ಟು ಫ್ರೀ ಆಗಿತ್ತು ಅನ್ನೋದನ್ನು. ಈ ಕಡೆ ಶಿವನಿಗೆ ದೊಡ್ಡ ನಮಸ್ಕಾರ ಮಾಡಿ ನಾವು ಆ ಕಡೆ ಮಳೇಲಿ ಮಜಾ ಮಾಡೋಕ್ಕೆ. ಫೈನಲಿ ನನ್ನ ಒಪಿನಿಯನ್ ಏನು ಅಂದರೆ, ಈ ಸ್ಪಾಟಿಗೆ ನೀವು ಪ್ಲಾನ್ ಮಾಡ್ತಿದ್ದೀರಾ ಅಂದರೆ ಆದಷ್ಟು ವೀಕೆಂಡ್ಸು ಮತ್ತು ಪಬ್ಲಿಕ್ ಹಾಲಿಡೇಸ್ನ ಅವಾಯ್ಡ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಟ್ರಾವೆಲಿಂಗು ತುಂಬ ಆರಾಮಿರುತ್ತೆ ಮತ್ತು ಕ್ರೌಡ್ ತುಂಬ ಕಡಿಮೆ ಇರುತ್ತೆ. ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಇನ್ನೂ ಚೆನ್ನಾಗಿ ನೀವು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿದ್ದು ಬರ್ಬೋದು. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.